PUCಯಲ್ಲಿ ಓದ್ತಾ ಇದ್ದೀನಿ. ಮುಟ್ಟಿನ ರಜೆ ಸಮಸ್ಯೆ ಮಕ್ಕಳಿಗೆ ಅವಶ್ಯಕವಾಗಿ ಬೇಕೇ ಬೇಕು. ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಅಷ್ಟೇ ರಜೆಯನ್ನು ಕೊಟ್ಟು ಆ ರಜೆದ ಸಂಬಳವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಮಕ್ಕಳಿಗೂ ಸಹ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಯಾಕೆ ಕೊಡಬೇಕಪ್ಪ ಅಂದ್ರೆ ಅವರು ಹಳ್ಳಿಲಿಂದ ಬರ್ತಾ ಇದ್ದಾರೆ ಮತ್ತು ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇರ್ತೈತಿ. ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು, ಅತಿಯಾದಂಥ ರಕ್ತಸ್ರಾವ, ಅದೇ ರೀತಿಯಾಗಿ ಬಿಳಿ ರಕ್ತ ಸಹ ಅತಿಯಾಗಿ ಸ್ರಾವ ಆಗ್ತಾ ಇರ್ತೈತಿ. ಅದ ಕಾರಣಕ್ಕೆ ಅವ್ರಿಗೆ ಕಾಲೇಜಿಗಾಗಲಿ ಸ್ಕೂಲಿಗಾಗಿ ಬರೋಕ್ಕೆ ತೊಂದರೆ ಆಗ್ತಾ ಇರ್ತೈತಲ್ಲ. ಅದೇ ರೀತಿಯಾಗಿ ನಮ್ಮದು ಅಟೆಂಡೆನ್ಸ್ 75% ಅಲ್ಲ, 75% ಒಳಗೆ ನಾವು ಕೇಳೋದು ನಮಗೇನು 2% ಅಷ್ಟೇ ನಮ್ಗೆ ರಜೆಯನ್ನು ಘೋಷಣೆ ಸರ್ಕಾರ ಮಾಡಿದ್ರೆ ಅವರಿಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಕ್ಲಾಸ್ದಲ್ಲಿ 100 ಜನ ಹುಡುಗಿಯರಿದ್ರೆ ಅದರೊಳಗೆ 25% ಜನರಿಗೆ ಅಷ್ಟೇ ಅದು ತೊಂದರೆ ಇದ್ದರೆ 75% ಅವ್ರಿಗೆ ಇರೋದಿಲ್ಲ. ಆ 75% ಅವ್ರು ನಮಗಿಲ್ಲ, ನಾವು ಅವರು ಸಹ ಅದನ್ನ ಉಪಯೋಗ ಮಾಡ್ಕೋಬೇಕು. ಇವ್ರು 25% ಜನಕ್ಕೆ ಅದು ಎಲ್ಲ ತೊಂದರೆ ಇರ್ತೈತಲ್ಲ, ಅವರು ನಮಗೆ ರಜೆ ಮುಖ್ಯವಾಗಿ ಬೇಕೇ ಬೇಕು ಅಂತ ಹೇಳ್ತಾರೆ. ಆದರೆ 75% ಅವರು ಇಲ್ಲ, ನಿಮಗೆ ಬೇಕಂದ್ರೆ ನಮಗೆಲ್ಲ ನಾವು ಚೆನ್ನಾಗಿದ್ದೀವಿ, ನಾವು ಕ್ಲಾಸ್ ನಮಗೆ ಮಿಸ್ ಆಕವು, ನಿಮ್ಮ ಸಲುವಾಗಿ ನಾವು ಯಾಕೆ ಕ್ಲಾಸ್ ಮಿಸ್ ಮಾಡ್ಕೋಬೇಕು ಅನ್ಬೇಡ್ದು. ಅವರು ಸಹ ಅವ್ರ ಕಷ್ಟಕ್ಕೆ ಅವರು ಸ್ಪಂದಿಸಿದ್ರೆ ಅದಕ್ಕೊಂದು ಮಹತ್ತರವಾದಂಥ ಗೌರವ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಕಾರಣದಿಂದ ಹಳ್ಳಿಲಿಂದ ಎಷ್ಟೇ ಮಕ್ಕಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಬಹಳ ತೊಂದರೆಯಿಂದ ಬಳಲ್ತಿರ್ತಾರೆ. ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ. ಅದೇ ಕಾರಣಕ್ಕೆ ಈ ಮುಟ್ಟಿನ ರಜೆ ಬೇಕೇ ಬೇಕು ಅಂತ ಹೇಳ್ಬೋದು. ಇಲ್ಲಿ ಕಾಲೇಜಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರೋಂಗಿಲ್ಲ. ಈಗ ಅದ್ರಾಗ COVID-19 ಮುಗ್ದಿದ ನಂತರ ಅಂತೂ ಅವಾಗೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಶುಚಿ ಪ್ಯಾಡನ್ನು ನೀಡ್ತಾ ಇದ್ರು. ಈಗ ಅದನ್ನ ನೀಡೋದಿಲ್ಲ. ಅದೇ ಕಾರಣಕ್ಕೆ ಮಕ್ಕಳಿಗೆ ಸಮಸ್ಯೆ ಆಗ್ತದಲ್ಲ, ಅದು ಒಂದಿಷ್ಟು ರಜೆಯನ್ನು ಕೊಟ್ಟರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. 8 ವರ್ಷದಿಂದ ಮುಟ್ಟಿನ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಾನು ಸ್ಯಾನಿಟರಿ ಪ್ಯಾಡ್ ಘಟಕವನ್ನು ಕೂಡ ಕೊಪ್ಪಳದಲ್ಲಿ ಮಾಡಿದ್ದೀನಿ. ಸೊ ಈ 7-8 ವರ್ಷದಲ್ಲಿ ಬಹಳಷ್ಟು ಹೆಣ್ಮಕ್ಳಿಗೆ ನಾನು 1.5-2 ಲಕ್ಷ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ನಾನು ಮುಟ್ಟಿನ ವಿಷಯದಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನನಗೆ ಕಂಡುಕೊಂಡಿರೋಂಥ ಸಮಸ್ಯೆಗಳೇನಂತಂದರೆ ಬಹಳಷ್ಟು ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಬಹಳಷ್ಟು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನು ಈ ಮುಟ್ಟಿನ ರಜದ ಅವಶ್ಯಕತೆ ಹೆಣ್ಮಕ್ಳಿಗೆ ಎಷ್ಟಿದೆ ಅನ್ನೋದನ್ನು ನಾನು ಮಾತಾಡಿದ್ವಿ. ಸೊ ಅದಾದಮೇಲೆ ಸರ್ಕಾರ ಕೂಡ ಹೋದ ವಾರದಲ್ಲಿ ನಮ್ಮ ಕೈಗಾರಿಕಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದನ್ನೊಂದು ಒಳ್ಳೆ ಇನಿಷಿಯೇಟಿವ್ ಆಗಿ ತಗೊಂಡು ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮುಟ್ಟಿನ ಸಮಯದಲ್ಲಿ ತೊಂದರೆ ಆಗಿರುವಂಥವರು ರಜಾ ಪೇಯ್ಡ್ ಲೀವ್ ಅಂದರೆ ಅವರಿಗೆ ಒಂದು ಸ್ಯಾಲರಿ ಕೊಟ್ಟು ಕೂಡ ರಜಾನ 12 ದಿವಸದ ರಜಾವನ್ನು ಸ್ಯಾಂಕ್ಷನ್ ಮಾಡಿರೋದು ಇದು ತುಂಬ ಸ್ವಾಗತವಾದಂಥ ವಿಚಾರ. ಆಮೇಲೆ ನಾನು ಸರ್ಕಾರಕ್ಕೆ ಇದ್ರ ಬಗ್ಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದೀನಿ. ಆದರೆ ನಾನು ಏನಂದರೆ 2 ವರ್ಷದ ಹಿಂದೆ ನಾನು 2,000 ವಿದ್ಯಾರ್ಥಿಗಳಿಗೆ ಒಂದು ಸರ್ವೆ ಮಾಡಿದ್ವಿ. ಈ ಸರ್ವೆನಲ್ಲಿ ಏನೇ ಆಗಿದೆ ಅಂದರೆ 30% ಹುಡುಗಿಯರಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ. 25% ಹುಡುಗಿಯರಿಗೆ ಬಿಳಿ ಮುಟ್ಟು ಈ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. 3-4% ಹುಡುಗಿಯರಿಗೆ ಮುಟ್ಟು ಸರಿಯಾಗಿ ಆಗಲ್ಲದೆ ಇರೋದು, ಅಥವಾ ಕಡಿಮೆ ಮುಟ್ಟಿನ ಪ್ರಮಾಣ ಆಗ್ತಾ ಇರೋದು, ಅಥವಾ ರಕ್ತಸ್ರಾವ ಜಾಸ್ತಿ ಆಗೋದು, ಈ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತು ಮಾನಸಿಕವಾದಂಥ ಸಮಸ್ಯೆ ಅಂದರೆ ಶಾಲೆಯಲ್ಲಿ ಬಂದು ಕೂತ್ಕೊಳ್ತಾರೆ, ಆದರೆ ಅವರ ಆರೋಗ್ಯ ಸಮಸ್ಯೆ ಮುಟ್ಟಿನ ಸಮಸ್ಯೆ ಇರೋದ್ರಿಂದ ಅವರಿಗೆ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಆಗದೇ ಇರ್ಬೋದು, ಅಥವಾ ಬೇರೆ ಹಳ್ಳಿಗಳಿಂದ ಸಿಟಿಗೆ ಬಂದು ಓದ್ತಾರೆ, ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಆಮೇಲೆ ಪ್ಯಾಡ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ ಕ್ಲಾಸ್ನಲ್ಲಿ, ಸ್ಕೂಲ್ನಲ್ಲಿ. ಅವಾಗ ಸರಿಯಾದ ಟಾಯ್ಲೆಟ್ ಫೆಸಿಲಿಟೀಸ್ಗಳಿರಲ್ಲ, ನೀರಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಪ್ಯಾಡ್ಗಳು ಕೂಡ ಕೋವಿಡ್ ಆದಮೇಲೆ ಸರ್ಕಾರ ಸರಿಯಾಗಿ ಶಾಲೆಗಳಲ್ಲಿ ಕೊಡೋದು, ಉಚಿತವಾಗಿ ಕೊಡುವಂಥದ್ದು ಕೂಡ ನಿಂತೋಗಿದೆ. ಇದರಿಂದ ಏನಾಗ್ತದೆ, ಬಹಳಷ್ಟು ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗುವಂಥ ಮಕ್ಕಳುಗಳಿಗೆ ಈ ಪ್ಯಾಡು ಮತ್ತು ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇರೋದ್ರಿಂದ ಅವರಿಗೆ ಮುಟ್ಟಿನ ಸಮಯದಲ್ಲಿ ಈ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಿಂದ ಶಾಲೆಗೆ ಬರೋದನ್ನು ನಾವು ಕಡಿಮೆ ಆಗಿದೆ. ಅಂದರೆ 10-12% ಹುಡುಗಿಯರು ಶಾಲೆಗೆ ಮುಟ್ಟಿನ ಸಂದರ್ಭದಲ್ಲಿ ಬರೋದೇ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡುಕೊಂಡಾಗ ಇನ್ನೂ ಒಂದು 10-15% ಹುಡುಗಿಯರು ಏನಂತಂದರೆ, ನನಗೆ ಹೊಟ್ಟೆ ನೋವು ಸಮಸ್ಯೆಗಳು ಇದ್ದರೆ ಕೂಡ ಅಥವಾ ಏನೇ ಇದನ್ನು ಅನುಭವಿಸ್ಕೊಂಡು ಶಾಲೆಯಲ್ಲಿ ಕ್ಲಾಸ್ ಮಿಸ್ ಆಗುತ್ತೆ,
ನನಗೆ ಓದಿನಲ್ಲಿ ನನಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಒತ್ತಡಪೂರ್ವಕವಾಗಿ ಅವರು ಬಂದು ಕ್ಲಾಸ್ನಲ್ಲಿ ಕೂತ್ಕೊಳ್ತಾರೆ. ಅವ್ರಿಗೆ ಅಲ್ಲಿ ಮಾನಸಿಕವಾಗಿ ಏನು ತೊಂದರೆ ಆಗ್ತಿದೆ, ದೈಹಿಕವಾಗಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ಅವರಿಗೆ ಅರಿವಿರಲಾರ್ದನ್ನೇ, ಅಂದರೆ ಸಮಸ್ಯೆ ಇದ್ಕೊಂಡು ಕೂಡ ಅವರು ಫೋರ್ಸ್ಫುಲಿ ಕ್ಲಾಸಿಗೆ ಬರುವಂಥ ಸ್ಥಿತಿ ಬಂದಿದೆ. ಬಟ್ ಅವಾಗ ನಾವು ಮಕ್ಕಳಿಗೆ ಕೇಳಿದ್ವಿ, ನಿಮಗೆ ಮುಟ್ಟಿನ ರಜದ ಅವಶ್ಯಕತೆ ಇದೆನಾ ಅಂತ. ಅವಾಗ ಸಮಸ್ಯೆ ಇರೋರಂತೂ ನಮಗೆ ಅವಶ್ಯಕತೆ ಇದೆ ಅಂದರು. ಸಮಸ್ಯೆ ಇರಲಾರ್ದವರು ಮೇಡಮ್ ಇದನ್ನು ಕೊಡೋದ್ರಿಂದ ಅಂಥ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇದನ್ನು ಮನಗಂಡು ನಾವು ಕೇರಳ ಸರ್ಕಾರ ಲಾಸ್ಟ್ ಇಯರು 75% ಏನು ಅಟೆಂಡೆನ್ಸ್ ಇದೆ ಅದನ್ನು 73%ಗೆ, ಅಂದರೆ 2% ಅವ್ರಿಗೆ ರಿಬೀಟ್ ಮಾಡಿ ಅವರು ಒಂದು ಸೆಮಿಸ್ಟರ್ನಲ್ಲಿ ಒಂದು 10 ರಜೆಗಳನ್ನು ಅವರು ತಗೊಳ್ಬೋದು ಅನ್ನೋ ಒಂದು ಕಾನೂನನ್ನು ತೊಗೊಂಡು ಬಂದರು. ಅಲ್ಲಿ 2 ವಿದ್ಯಾರ್ಥಿಗಳು ಅವರಿಗೆ ಯೂನಿವರ್ಸಿಟಿನಲ್ಲಿ ಒಂದು ಲೆಟ್ರ್ ಬರೆದ್ರು ಅವರ ಸಮಸ್ಯೆ ಏನಿದೆ ಅಂತ. ಅದನ್ನು ಇಮಿಡಿಯೇಟ್ಲಿ ಎಜುಕೇಷನ್ ಮಿನಿಸ್ಟ್ರ್ ಅವರು ಡಾಕ್ಟರ್ ಬಿಂದು ಅಂತಂದು ಹೇಳ್ಬಿಟ್ಟು ಅವರು ಇದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿದರು. ಸೊ ನಮಗೇನಿದೆ ಅಂತಂದರೆ ಕೇರಳ ಸರ್ಕಾರ ಏನು ಯಾವ ರೀತಿಯಾಗಿ ಮುಟ್ಟಿನ ರಜಾವನ್ನು ಮಕ್ಕಳಿಗೆ ಕೂಡ ಅನೌನ್ಸ್ ಮಾಡಿದೆ, ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಮಾಡಿದೆ, ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಕೂಡ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಯಾಕಂತಂದರೆ ಮತ್ತು ಒಡಿಸ್ಸಾ ಮತ್ತು ಬಿಹಾರಲ್ಲಿ ಕೂಡ ಮುಟ್ಟಿನ ರಜೆಗಳನ್ನು ನಮ್ಮ ದೇಶದಲ್ಲಿ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಆದರೆ ಮಕ್ಕಳಿಗೆ ಅಂತ ಕೊಟ್ಟಿರೋದು ಕೇರಳ ಸರ್ಕಾರ ಮಾತ್ರ. ಸೊ ಕರ್ನಾಟಕದಲ್ಲಿ ನಮ್ಮ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇಷ್ಟು ಒಳ್ಳೆ ಸ್ಟೆಪ್ ತೊಗೊಂಡಿದ್ದು ಈ ಮಕ್ಕಳಿಗೆ ಕೂಡ ಅದನ್ನು ಕೊಟ್ಟಾಗ ಅದನ್ನು ಎಲ್ಲೂ ದುರುಪಯೋಗ ತಗೊಳ್ಳಾರ್ದೇ ಮಕ್ಕಳು ಅದನ್ನು ಉಪಯೋಗಕ್ಕಾಗಿ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಇದೆ ಸರ್. ಥ್ಯಾಂಕ್ ಯು. ಶುಚಿ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಹದಿಹರೆಯದ ವಿದ್ಯಾರ್ಥಿನಿಯರಿಗೆ ಇದು ಸರ್ಕಾರದ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗೈತಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 14ರಿಂದ 15 ವರ್ಷದ ಒಳಗಾಗಿ ಒಟ್ಟು ಸುಮಾರು 27,162 ವಿದ್ಯಾರ್ಥಿನಿಯರು ಈಗ ದಾಖಲಾತಿಯನ್ನು ಹೊಂದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಗಮನಕ್ಕೂ ಕೂಡ ತಂದು ಕ್ರಮ ಕೈಗೊಳ್ತೀವಿ.